ನೆಲದ ಮೇಲೆ ನಿಂತು ಆಕಾಶದಾಗ ಹಾರಾಡ್ಬೇಕಂದ್ರೆ ಆಗೋದಿಲ್ರಿ, ಸ್ವಲ್ಪ ಪ್ರಯತ್ನ ಪಡಲೇಬೇಕು. ಅದೇ ಥರ ಈ ಕರಪ್ಟ್ ಸಮಾಜನ ಚೇಂಜ್ ಮಾಡಬೇಕು ಅಂದರೆ ಪ್ರಜಾಕೀಯ ಏನು ಅಂತ ಅರ್ಥ ಮಾಡ್ಕೋಬೇಕು. ಈ ಜಂಪ್ ಸ್ಪೆಷಲಿ ಫಾರ್ ಪ್ರಜಾಕೀಯ. ಸ್ವಾರ್ಥ, ಈ ಸ್ವಾರ್ಥಕ್ಕೋಸ್ಕರ ನಿಮ್ ಓಟ್ಗಳನ್ನು ಮಾರ್ಕೊಂಡ್ಬಿಟ್ಟಿದ್ದೀರಾ. ಜಾತಿಗೋಸ್ಕರ, ಧರ್ಮಕ್ಕೋಸ್ಕರ, ಭಾಷೆಗೋಸ್ಕರ, ಸೀರೆ, ಚಡ್ಡಿ, ಸಾರಾಯಿ, ಕಿತ್ತೋಗಿರೋ ನೋಟ್ಗೋಸ್ಕರ ಓಟನ್ನು ಮಾರ್ಕೊಂಡ್ಬಿಟ್ಟಿದ್ದೀರಾ ನೀವು. ಯಾಕಂದ್ರೆ ನಾನೊಬ್ಬ ಚೆನ್ನಾಗಿದ್ರೆ ಸಾಕು, ಯಾವ ಪ್ರಪಂಚ ಹಾಳಾಗೋರು ನನಗೇನು. ಈ ನಿಮ್ಮ ಸ್ವಾರ್ಥ, ಈ ನಿಮ್ಮ ಪಾಪ ಇವತ್ತು ನೀವು ಅನುಭವಿಸ್ತಾ ಇರ್ಬೋದು, ನಾಳೆ ಖಂಡಿತ ನಿಮ್ಮ ಮಕ್ಕಳುಗಳು ಅನುಭವಿಸ್ತಾರೆ. ಜ್ಞಾಪಕ ಇಟ್ಕೊಂಡು. ಹಾಯ್, ನಾನು ಆನಂದ್. ಈಗಷ್ಟೇ ನೀವು ನಂದು ಸ್ಕೈ ಡೈವ್ ಜಂಪ್ ನೋಡ್ಕೊಂಡು ಬಂದ್ರಿ. ನಾನು 49 ಟೈಮ್ಸ್ ಜಂಪ್ ಮಾಡಿದ್ದೀನಿ. ಈಗ ನಾನು 50ನೇ ಜಂಪ್ ಮಾಡ್ಲಿಕ್ಕೆ ಹೊಂಟಿದ್ದೀನಿ. ಇದು ಒಂದು ಸ್ವಲ್ಪ ಸ್ಪೆಷಲ್ ಆಗಿದೆ, ಯಾಕಂದರೆ ಇದು ನನ್ನ ಫಸ್ಟ್ ಗ್ರೂಪ್ ಜಂಪ್. 50ನೇ ಜಂಪ್ ಸ್ವಲ್ಪ ಸ್ಪೆಷಲ್ ಆಗಿರಬೇಕು ಅಂದ್ಕೊಂಡು ಒಂದೇನೋ ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಯೋಚನೆ ಮಾಡಿದೆ. ಆವಾಗ ನೆನಪು ಬಂದವರು ಉಪೇಂದ್ರ ಸರ್. ಸೊ ಉಪೇಂದ್ರ ಸರ್ ಯಾವಾಗೂ ಡಿಫ್ರೆಂಟ್ ಮಾಡ್ತಿರ್ತಾರೆ, ಬಟ್ ಉಪೇಂದ್ರ ಸರ್ ಬಗ್ಗೆ ಮಾಡಿದ್ರೆ ವ್ಯಕ್ತಿ ಬಗ್ಗೆ ಮಾಡ್ದಂಗೆ ಆಗುತ್ತೆ. ಸೊ ಸ್ವಲ್ಪ ವಿಚಾರದ ಬಗ್ಗೆ ಮಾಡೋಣ ಅಂದಾಗ ಅವರು ಒಂದು ವಿಚಾರ ಇಟ್ಟಿದ್ದಾರೆ. ಅದು ಪ್ರಜಾಕೀಯ ಪಕ್ಷ, ಅಂದರೆ ಜನಗಳ ಪಕ್ಷ. ಇಲ್ಲಿ ಅಧಿಕಾರ ಜನಗಳ ಕಡೆ ಇರ್ತದೆ. ಇಲ್ಲಿ ವೋಟ್ ತೊಗೊಂಡು ಯಾರು ಗೆಲ್ತಾರೋ ಅವರು ಜನಗಳ ಜೊತೆ ಕೂಡಿ ಟ್ರಾನ್ಸ್ಪರೆನ್ಸಿಯಾಗಿ ಕೆಲಸ ಮಾಡಬೇಕು. ಇಲ್ಲಿ ಜಾತಿ ಮತ ಅಂತ ಜಗಳ ಆಡೋಂಗಿಲ್ಲ, ಓನ್ಲಿ ಕೆಲಸ. ಉಪೇಂದ್ರ ಅವ್ರು ಏನು ಹೇಳ್ತಾರೆ? ನಾನು ಇನ್ನು ಮುಂದೆ ವಿಚಾರಕ್ಕೆ ಓಟ್ ಹಾಕಲ್ಲ, ನಾನು ಹಣ ಇಸ್ಕೊಂಡು ಓಟ್ ಹಾಕಲ್ಲ, ನಾನು ಯಾವುದೇ ಬೇರೆ ಕಾರಣಕ್ಕೆ ಓಟ್ ಹಾಕಲ್ಲ. ನನ್ನ ಟ್ಯಾಕ್ಸ್ ಮನಿ ಟ್ರಾನ್ಸ್ಪರೆನ್ಸಿ ಆಗಬೇಕು, ನನಗೆ ವರದಿ ಕೊಡಬೇಕು, ನನ್ನ ಇನ್ವಾಲ್ವ್ಮೆಂಟ್ ಇರಬೇಕು, ನಂದು ಒಂದು ಇದು ತೊಗೊಬೇಕು ಒಪಿನಿಯನ್. ಈ ಥರದ್ದು ಒಂದು ಸಿಸ್ಟಮ್ ಬೇಕು ನನಗೆ ಅನ್ನೋದಷ್ಟೇ ನನ್ನ ಇದಾಗಿರ್ಬೇಕು ಅಷ್ಟೇ. ನನಗೆ ಬೇರೆ ಯಾವುದನ್ನು ತಲೆ ಕೆಡಿಸ್ಕೊಬಾರ್ದು. ಅದೇ ಪ್ರಜಾಕೀಯ. ಕಾಕ್ರೋಚ್ ಪಾರ್ಟಿ ಅಂತೇಳಿ ಇಷ್ಟು ಎಲ್ಲ ಜನ ಫಾಲೋ ಅಪ್ ಮಾಡತ್ತಾರೆ, ಬಟ್ ಕರ್ನಾಟಕದೊಳಗಡೆ ಆಲ್ರೆಡಿ ಇದಕ್ಕಿಂತ ಸ್ಟ್ರಾಂಗ್, ಪ್ಯೂರ್ ಮತ್ತು ಡಿಫ್ರೆಂಟ್ ಆಗಿರೋ ಪಕ್ಷ ಆಲ್ರೆಡಿ ಐತಿ, ಅದು ಪ್ರಜಾಕೀಯ. ಬಟ್ ಇದು ಎಲ್ಲರಿಗೂ ಸ್ಪ್ರೆಡ್ ಆಗಬೇಕಂದ್ರೆ ನೀವೆಲ್ಲ ಸೇರೇನೆ ಮಾಡಬೇಕು, ಇಲ್ಲಾಂದರೆ ಅದು ಆಗೋದಿಲ್ಲ. ಅದಕ್ಕೆ ನಾ ಈ ಪ್ರಜಾಕೀಯ ಟೀ ಶರ್ಟ್ ಹಾಕೊಂಡು ಸ್ಕೈ ಡೈವ್ ಮಾಡ್ತಾ ಇದ್ದೀನಿ. ಸ್ಕೈ ಡೈವಲ್ಲಿ ಈ ಇಕ್ವಿಪ್ಮೆಂಟ್ ಗೇರ್ನ ನಾವು ರಿಗ್ ಅಂತ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಲೈಫ್ ಸೇವ್ ಮಾಡಲಿಕ್ಕೆ. ಇದ್ರ ಬಗ್ಗೆ ನಮಗೆ ಬಹಳ ಟ್ರೈನಿಂಗ್ ಆಗಿರುತ್ತೆ, ಅದು ಹೆಂಗೆ ವರ್ಕ್ ಮಾಡುತ್ತೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಹಾಗೆ ಪ್ರಜಾಕೀಯ ಏನು ಅಂತ ಗೊತ್ತಾಗಬೇಕಂದ್ರೆ ದಿ ರಿಯಲ್ ಪ್ರಜಾಕೀಯ ಅಂತ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ರಿ. ಫುಲ್ ಇನ್ಫಾರ್ಮೇಷನ್ ಫ್ರೀ ಆಗಿದೆ, ಚೆಕ್ ಮಾಡಿರಿ. ನಿಮ್ಮ ಮುಂದಿನ ಲೈಫನ್ನು ಸೇವ್ ಮಾಡ್ಕೊಳ್ರಿ. ಯಾಕಂದರೆ ಇಲ್ಲಿ ಜನ ಚೇಂಜ್ ಆಗಬೇಕು. ಜನ ಅಂದರೆ ಯಾರು? ನಾನು ಅನ್ನೋದು ಒಂದಿದೆಯಲ್ಲ, ಅದು ಬಹಳ ಪವರ್ಫುಲ್. ನೀವು ಒಬ್ಬ ಅನ್ನೋದಿದೆಯಲ್ಲ, ತುಂಬಾ ಪವರ್ಫುಲ್. ಸರ್ ನಾನು ಒಬ್ಬ ಆದ್ರೆ ಹೆಂಗೆ ಸರ್ ಅನ್ನೋದು ರಾಂಗ್. ಅದು ಆಕ್ಚುಲಿ ನೀವೊಬ್ಬರೇ ನಿಮ್ಮ ಜೀವನ ಬದಲಾಯಿಸ್ಕೊಳ್ಳೋಕೆ ಸಾಧ್ಯ. ಯು ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ಯುವರ್ ಸೆಲ್ಫ್. ನಾನು ಅನ್ನೋನು ಚೇಂಜ್ ಆದರೆ ಎಲ್ಲ ಚೇಂಜ್ ಆಗುತ್ತೆ. ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡೆ. ಬಟ್ ನಾನು ಹೋಪ್ಸ್ ಕಳ್ಕೊಂಡೇ ಇಲ್ಲ. ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ. ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ, ನನಗೆ ಅವಮಾನಗಳಿಲ್ಲ, ನನಗೆ ಅಹಂಕಾರಗಳಿಲ್ಲ. ಗೆದ್ದು ನಾನೇನೋ ಸಾಧನೆ, ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತಾನೂ ಗೊತ್ತಿದೆ ನನಗೆ. ನಾನು ಬಂದು ಈ ಜನನೆಲ್ಲ ಬದಲಾಯಿಸ್ಬಿಡ್ತೀನಿ, ದೇಶ ಬದಲಾಯಿಸ್ಬಿಡ್ತೀನಿ, ಮೂರ್ಖತನ ನನಗಿಲ್ಲ. ನನ್ನ ಕರ್ತವ್ಯ ನನಗನ್ಸಿರೋ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ನಂದು ದೇಶ ಇದು, ನಂದೊಂದು ಕರ್ತವ್ಯ ಇದೆ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ. 4 ಜನ ಬದಲಾಗ್ಲಿ, ನಾಳೆ ನಮ್ಮ ಮಕ್ಕಳು ಇನ್ನೊಬ್ರು ಯಾರು ಬದಲಾಗ್ಲಿ, ಜನ ಗೆಲ್ಬೇಕು. ನನಗೆ ನಾಯಕರು ಗೆದ್ದು ಸಾಕಾಗೋಗ್ಬಿಟ್ಟಿದೆ. ಇಲ್ಲಿ ಅವ್ರು ಗೆಲ್ತಾನೆ ಇದ್ದಾರೆ. ಜನ ಯಾವಾಗ ಸರ್ ಗೆಲ್ಲೋದು? ಈ ವಿಚಾರನ ಇಷ್ಟು ರಿಸ್ಕ್ ತೊಗೊಂಡು ಮಾಡಿದ್ದೀನಿ. ನಿಮ್ಗೇನಾದರೂ ಕರೆಕ್ಟ್ ಅನಿಸಿದರೆ ಎಲ್ರಿಗೂ ಶೇರ್ ಮಾಡಿ.